ಉಡ್ತಾ ಪಂಜಾಬ್ ಆಗ್ತಾ ಇದೆಯಾ ಸಾಂಸ್ಕೃತಿಕ ನಗರಿ ಅನ್ನುವಂತ ಪ್ರಶ್ನೆ ಹುಟ್ಕೋತಾ ಇದೆ. ಮೈಸೂರಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿಯಾಗಿದೆ. ನಿನ್ನೆಯಷ್ಟೇ ಹೈಟೆಕ್ ಡ್ರಗ್ ಫ್ಯಾಕ್ಟರಿ ಮೇಲೆ ದಾಳಿ ಆಗುತ್ತೆ. ಮೈಸೂರಿನಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸಿಕ್ಕಿರುವಂತದ್ದು. ನಿನ್ನೆಯಷ್ಟೇ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿ 4 ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದ 4 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಜನವರಿ 28ರಂದು 35 ಕೆಜಿ ಮೆಫಡೋನ್ ಇದ್ದಂತ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಇನ್ನು ಮೈಸೂರಿನಲ್ಲಿ ಪ್ರಯೋಗಾಲಯ ನಡೆಸ್ತಾ ಇರೋದು ಪತ್ತೆಯಾಗಿದೆ. ಡ್ರಗ್ಸ್ ಸಾಗಣೆ ಜಾಲದ ಮಾಸ್ಟರ್ ಮೈಂಡ್ ಮಹೀಂದ್ರ 10 ಕೋಟಿ ಮೌಲ್ಯದ ಮಾದಕ ವಸ್ತು, 25.6 ಲಕ್ಷ ನಗದು. ಇನ್ನು ದಾಳಿ ವೇಳೆ ಸಂಶಯಾಸ್ಪದ ರಾಸಾಯನಿಕ ವಸ್ತು ಕೂಡ ಪತ್ತೆಯಾಗುತ್ತೆ. ಸಪ್ತಮಾತೃಕೆ ಬಡಾವಣೆಯಲ್ಲಿರುವಂತಹ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುತ್ತೆ. ಮೈಸೂರಿನ ಯಾಂದಳ್ಳಿಯ ಸಪ್ತಮಾತೃಕೆ ಲೇಔಟ್ನಲ್ಲಿ ಬಾಡಿಗೆಗೆ ಮನೆ ಪಡೆದು ಡ್ರಗ್ಸ್ ಪ್ರಯೋಗಾಲಯ NDPS ಕಾಯ್ದೆಯ ಅಡಿಯಲ್ಲಿ ಪೊಲೀಸರು FIR ಅನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು. ಬಾಡಿಗೆ ಮನೆಯನ್ನ ತಗೊಂಡು ಅದನ್ನ ಡ್ರಗ್ಸ್ ಪ್ರಯೋಗಾಲಯ ಆಗಿ ಮಾರ್ಪಟ್ಕೊಂಡು ಮಾಡ್ತಾ ಇರ್ತಾರೆ. 4 ಆರೋಪಿಗಳು ಸಿಕ್ಕಿಬಿದ್ದಿರುವಂತದ್ದು. ಡ್ರಗ್ಸ್ ಜೊತೆಗೆ ನಗದನ್ನು ಕೂಡ 25.6 ಲಕ್ಷ ನಗದನ್ನ ಕೂಡ ಪೊಲೀಸರು ಅವರಿಂದ ವಶಪಡಿಸಿಕೊಂಡು ಅವರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. 10 ಕೋಟಿ ಮೌಲ್ಯದ ಮಾದಕ ವಸ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ, ಇಂಥ ಒಂದು ಘಟನೆಗಳು ಇತ್ತೀಚೆಗೆ ಮಾದಕ ವಸ್ತುಗಳನ್ನ ಅಕ್ರಮವಾಗಿ ಮಾರಾಟ ಮಾಡುವಂತದ್ದು ಇನ್ನು ಸಿಕ್ಕಿಬಿದ್ದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಏನು ಮೈಸೂರಿನಲ್ಲಿ ನಡೆದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ಈ ಒಂದು ಘಟನೆಗೆ ಏನು NCB ಅಂತಕ್ಕಂಥದ್ದು ಅಂದ್ರೆ ಮಾದಕ ವಸ್ತು ನಿಯಂತ್ರಣ ದಳವು ಬೆಳಗಿನ ಜಾವ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಾದಕ ರಾಸಾಯನಿಕ ವಸ್ತುಗಳ ಸಂಗ್ರಹಣಾ ಕೇಂದ್ರಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಸುಮಾರು 10 ಕೋಟಿಗೆ ಬೆಲೆ ಬಾಳುವಂತಹ ಮಾದಕ ವಸ್ತು ದ್ರವ್ಯಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ನಿನ್ನೆನೂ ಕೂಡ ಮೈಸೂರಿನ ಕಮಿಷನರ್ ಆದಂತಹ ಸೀಮಾ ಲಟ್ಕರ್ ಅವರು ಕೂಡ ಕೆಲವೊಂದು ಭಾಗದಲ್ಲಿರ್ತಕ್ಕಂಥ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಮಾದಕ ವಸ್ತುಗಳು ಸಿಕ್ಕಿರಲಿಲ್ಲ. ಇವತ್ತು ಏನು NCB ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 10 ಕೋಟಿಗೂ ಮಿಗಿಲಾಗಿರುವಂತಹ ವಸ್ತುಗಳು ಮಾದಕ ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಪುಟ್ಟಸ್ವಾಮಿ. ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ 10 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಇವರ ಜಾಲವನ್ನ ಪತ್ತೆ ಹಚ್ಚಲಾಗಿದೆ. ಮೈಸೂರಿನಲ್ಲಿ ಬಾಡಿಗೆ ಮನೆ ತಗೊಂಡು ಮಾದಕ ವಸ್ತುಗಳನ್ನ ತಯಾರು ಮಾಡುವಂತ ಪ್ರಯೋಗಾಲಯವನ್ನಾಗಿ ಮಾರ್ಪಡಿಸಿಕೊಂಡಿರ್ತಾರೆ.